ರಸ್ತೆ ಬದಿಯಲ್ಲಿ ಸಿಗೋ ಸರಳ ಚುರುಮುರಿ ಇವತ್ತು ದೇಶದ ಮಟ್ಟಿಗೆ ದೊಡ್ಡ ಚರ್ಚೆಯ ವಿಷಯ ಆಗಿದೆ. ಪಶ್ಚಿಮ ಬಂಗಾಳದ ಝಾರ್ಗ್ರಾಮ್ನಲ್ಲಿ ನಡೆದ ಒಂದು ಸಣ್ಣ ಘಟನೆ ಈಗ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗಿದೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಚಿಕ್ಕ ಅಂಗಡಿಗೆ ನಿಂತು ಚುರುಮುರಿ ಸವಿದ ಕ್ಷಣ ಎಲ್ಲರ ಗಮನ ಸೆಳೆದಿದೆ. ಚುರುಮುರಿ ಅಣ್ಣ ನೆಟ್ನಲ್ಲಿ ಸ್ಟಾರ್. ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಇಂಟರ್ನೆಟ್ನಲ್ಲಿ ಭಾರೀ ಸದ್ದು ಮಾಡುತ್ತಿದೆ. ಜನರು ಮತ್ತೆ ಮತ್ತೆ ಆ ವಿಡಿಯೋ ನೋಡುತ್ತಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಕೇವಲ ಗಂಟೆಗಳಲ್ಲಿ ಕೋಟ್ಯಾಂತರ ವೀಕ್ಷಣೆಗಳು ಬಂದಿವೆ. ಫೇಸ್ಬುಕ್ ಅಲ್ಲೂ ಲಕ್ಷಾಂತರ ಜನ ನೋಡಿದ್ದಾರೆ. ಜನರು ನೋಡೋದಷ್ಟೇ ಅಲ್ಲ, ಶೇರ್ ಮಾಡ್ತಿದ್ದಾರೆ, ರಿಯಾಕ್ಟ್ ಮಾಡ್ತಿದ್ದಾರೆ. ಒಂದು ಸಣ್ಣ ತಿಂಡಿ ಈಗ ಟ್ರೆಂಡಿಂಗ್ ವಿಷಯ ಆಗಿದೆ. ಉಷಾ ಚಾ ಒಂದೇ ದಿನದಲ್ಲಿ ಫೇಮಸ್. ಈ ಚುರುಮುರಿ ಮಾರುತ್ತಿದ್ದವರು ವಿಕ್ರಮ್ ಶಾ, ಮೂಲತಃ ಬಿಹಾರದ ಗಯಾ ಜಿಲ್ಲೆಯವರು. ಅವರು ದಿನವೂ ಹಾಗೆಯೇ ತಮ್ಮ ಕೆಲಸ ಮಾಡ್ತಾ ಇದ್ದರು. ಆದರೆ ಆ ದಿನ ಮಾತ್ರ ಸ್ಪೆಷಲ್. ಅಚಾನಕ್ ಪ್ರಧಾನಿ ಮೋದಿಯವರ ಅಂಗಡಿಗೆ ಬಂದರು. ಓಹ್! ಈ ಘಟನೆ ವೈರಲ್ ಆದ್ಮೇಲೆ ಜನರು ಆ ಅಂಗಡಿ ಯಾವುದು ಅಂತ ಹುಡುಕತೊಡಗಿದರು. ಇವತ್ತವರ ಅಂಗಡಿಗೆ ಜನರ ಗುಂಪೇ ಗುಂಪು. ಈಗ ಆ ಸಣ್ಣ ಅಂಗಡಿ ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಹತ್ತಿರದ ಊರುಗಳಿಂದ ಮಾತ್ರ ಅಲ್ಲ, ದೂರ ದೂರದಿಂದಲೂ ಜನರು ಬರುತ್ತಿದ್ದಾರೆ. ಫೋಟೋ ತೆಗೆಯೋಕೆ, ವಿಡಿಯೋ ಮಾಡೋಕೆ, ಚುರುಮುರಿ ಟ್ರೈ ಮಾಡೋಕೆ ಎಲ್ಲರೂ ಸಾಲಿನಲ್ಲಿ ನಿಂತಿದ್ದಾರೆ. ಆದಾಯದಲ್ಲಿ ಏರಿಕೆ. ಮಾಧ್ಯಮ ವರದಿಗಳ ಪ್ರಕಾರ ಮೋದಿಯವರು ಕೇಳಿದಾಗ ವಿಕ್ರಮ್ ಹೇಳಿದ್ದು, ನಾನು ದಿನಕ್ಕೆ ಸುಮಾರು 1000 ರೂಪಾಯಿಯಿಂದ 1200 ರೂಪಾಯಿ ಗಳಿಸುತ್ತಿದ್ದೆ. ಇದೇ ಅವರ ಕುಟುಂಬದ ಮುಖ್ಯ ಆದಾಯ. ಆದರೆ ಈಗ ಕ್ರೌಡ್ ಹೆಚ್ಚಾಗಿದೆ. ಹೀಗಾಗಿ ಅವರ ಇನ್ಕಮ್ ಇನ್ನೂ ಹೆಚ್ಚಾಗೋದು ಖಚಿತ. ಮೋದಿ ಭೇಟಿ ಜೀವನದ ಸ್ಪೆಷಲ್ ಕ್ಷಣ. ವಿಕ್ರಮ್ ಹೇಳ್ತಾರೆ, ಪ್ರಧಾನಿ ನನ್ನ ಅಂಗಡಿಗೆ ಬಂದ ದಿನ ನಾನ್ ಜೀವನದಲ್ಲಿ ಮರೆಯೋದಿಲ್ಲ. ಮೊದಲಿಗೆ ಸೆಕ್ಯೂರಿಟಿ ಮತ್ತು ಜನರ ಗೊಂದಲ ನೋಡಿ ಸ್ವಲ್ಪ ಭಯ ಆಯಿತು. ಆದರೆ ಮೋದಿ ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ಖುಷಿ ಡಬಲ್ ಆಯಿತು. ಮೋದಿಯವರು ಅವರ ಹೆಸರು ಕೇಳಿ ಅವರ ಜೀವನದ ಬಗ್ಗೆ ಮಾತಾಡಿದ್ರು. ನಂತರ ಚುರುಮುರಿ ಮಾಡೋಕೆ ಹೇಳಿದ್ರು. ವಿಕ್ರಮ್ ತುಂಬಾ ಸಂತೋಷದಿಂದ ಚುರುಮುರಿ ಮಾಡಿದ್ರು. ಮೋದಿಯವರು ಅದನ್ನು ಸವಿದು ಮೆಚ್ಚಿಕೊಂಡರು. ಚುರುಮುರಿ ತಿಂದ ಮೇಲೆ ಮೋದಿ ಬೆಲೆ ಕೇಳಿದ್ರು. ವಿಕ್ರಮ್ ಹಣ ಬೇಡ ಅಂತ ಹೇಳಿದ್ರು. ಆದ್ರೆ ಮೋದಿ ಏನ್ ಹೇಳಿದ್ರು ಗೊತ್ತಾ? ಎಸ್, ನಿನ್ನ ಪರಿಶ್ರಮಕ್ಕೆ ಬೆಲೆ ಇದೆ, ಹಣ ತೆಗೆದುಕೊಳ್ಳಿ ಅಂತ ಹೇಳಿ ಪಾವತಿಸಿದರು. ಮತ್ತೆ ಚುರುಮುರಿ ರುಚಿ ಬಗ್ಗೆ ಕೂಡ ಹೊಗಳಿದರು. ಹೋರಾಟದ ಹಿನ್ನೆಲೆ. ಮಾತಿನ ನಡುವೆ ವಿಕ್ರಮ್ ತಮ್ಮ ಜೀವನದ ಕಥೆ ಹಂಚಿಕೊಂಡರು. ಬಡತನದಿಂದ 9ನೇ ತರಗತಿಯಲ್ಲೇ ಓದು ನಿಲ್ಲಿಸಬೇಕಾಯಿತು. ಕುಟುಂಬ ನೋಡಿಕೊಳ್ಳಲು ಈ ಕೆಲಸ ಶುರು ಮಾಡಿದರು. ಇವತ್ತು ಇದೇ ಕೆಲಸ ಅವರ ಜೀವನದ ಆಧಾರವಾಗಿದೆ. ಇಷ್ಟು ದೊಡ್ಡ ಘಟನೆಯಾದರೂ ಒಂದು ಸಣ್ಣ ಬೇಸರ ಉಳಿದಿದೆ. ವಿಕ್ರಮ್ ನಗುತ್ತಾ ಹೇಳ್ತಾರೆ, ಮೋದಿಯಿಂದ ಆಟೋಗ್ರಾಫ್ ತೆಗೆದುಕೊಳ್ಳೋದು ಮಿಸ್ ಆಯಿತು. ಅದಿದ್ದರೆ ಇನ್ನೂ ಸ್ಪೆಷಲ್ ಆಗುತ್ತಿತ್ತು ಅಂತ ಹೇಳುತ್ತಾರೆ. ಅಲ್ಲಿ ಇದ್ದ ಜನರು ಹೇಳ್ತಾರೆ, ಪ್ರಧಾನಿ ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಒಂದು ಸಣ್ಣ ಅಂಗಡಿಗೆ ಬಂದದ್ದು ನಮಗೆ ಹೆಮ್ಮೆ. ಈ ಘಟನೆ ಝಾರ್ಗ್ರಾಮ್ ಮಾತ್ರ ಅಲ್ಲ, ಪೂರ್ಣ ರಾಜ್ಯದ ಗಮನ ಸೆಳೆದಿದೆ. ಒಂದು ಸಣ್ಣ ಕ್ಷಣ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನವನ್ನೇ ಬದಲಿಸಬಹುದು.